ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗಳು ಜ್ಯೋತಿ ಮಾತಾಡ್ತಾ ಇರೋದು. ಏನಪ್ಪ ಅಂತಂದರೆ ಇವತ್ತು ಒಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ ಒಂದು ಟೆಂಪಲಿಗೆ ಹೋಗಿದ್ವಿ. ತುಂಬ ಒಳ್ಳೆ ಚೆನ್ನಾಗಿದೆ ಟೆಂಪಲ್. ಎಲ್ಲರೂ ಹೋಗಿ ನೋಡಬೇಕಾಗಿರೋ ಟೆಂಪಲ್ಲೇ, ಎಲ್ಲರೂ ದರ್ಶನ ಪಡಿಬೇಕಾಗಿರೋ ಟೆಂಪಲ್ಲೇ. ಆ ಟೆಂಪಲ್ ಯಾವುದಪ್ಪ ಅಂತ ಹೇಳಬೇಕಂದ್ರೆ ಫಸ್ಟು ನನ್ನ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಈ ಲಾಗ್ನ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಯಾವ ವಿಡಿಯೋ ಅಪ್ಪ ಇವತ್ತು ಅಂತಂದರೆ ನಾವು ಒಂದು ಟೆಂಪಲಿಗೆ ಹೋಗ್ತಿದ್ವಿ. ಟೆಂಪಲಿಗೆ ಹೋಗ್ತಿರ್ಬೇಕಾದ್ರೆ ತುಂಬ ಮಳೆ ಬಂದುಬಿಡ್ತು. ಅವತ್ತು ಮಳೆ ಬರ್ತಿರ್ಬೇಕಾದ್ರೂ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋದ್ವಿ. ಆದರೂ ಏನು ನೆನ್ಕೊಳ್ಳಿಲ್ಲ. ಒಂದೆರಡು ಮನೆ ಸಿಕ್ಕು, ಆ ಮನೆಯಲ್ಲಿ ನಿಂತ್ಕೊಂಡು ಹೋದ್ವಿ. ಇವತ್ತಿನ ವಿಡಿಯೋ ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ನಾವು ತಾತಯ್ಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ದೇವಸ್ಥಾನ, ವಾವ್, ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಸ್ವಲ್ಪ ಹಾಗೆ ಲಾಗ್ ಮಾಡಿದೆ. ಎಲ್ಲರೂ ಟೂ ವೀಲರಲ್ಲಿ ಹೋಗಬೇಕಾದ್ರೆ ಮಳೆ ಬಂದುಬಿಡ್ತು. ಮಳೆ ಬಂದ್ರೂ ಅಯ್ಯೋ ಏನಪ್ಪ ಮಾಡೋದು ಅಂದ್ಕೊಂಡು ಹೋದ್ವಿ. ಆದರೂ ಅದರಲ್ಲೇ ಹೋದ್ವಿ. ಸ್ಟಾಪ್ ಮಾಡಿ ಹೋಗ್ತಿದ್ವಿ. ಇವನು ನಮ್ಮ ಸಖತ್ ತರಲೆ ಮಾಡ್ತಿದ್ದ ಗಾಡಿಯಲ್ಲಿ. ಯಾಕಂದರೆ ಅಣ್ಣನ ಜೊತೆ ನಾನು ಬರ್ತೀನಿ ಅಂತೇಳಿ ಇಬ್ಬರು ಜಗಳ ಮಾಡ್ತಿದ್ರು. ಓಕೆ, ಇರಲಿ. ನಾವಿವತ್ತು ಕೈವಾರ ತಾತಯ್ಯ ದೇವಸ್ಥಾನಕ್ಕೆ ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಆಂಜನೇಯ ದೇವಸ್ಥಾನ ಸಿಕ್ತು. ಅಲ್ಲಿ ಆಂಜನೇಯ ದೇವಸ್ಥಾನ ನೋಡ್ಕೊಂಡ್ಬಿಟ್ಟು ಮತ್ತೆ ಮುಂದಕ್ಕೆ ಹೋದ್ವಿ. ಏನಿದು ಅಂದರೆ ಡೈರೆಕ್ಟ್ ಹೈವೇಯಿಂದ ಹೋಗಲಿಲ್ಲ, ಶಾರ್ಟ್ಕಟ್ ಎಲ್ಲೋ ತೋರಿಸಿದ್ರು ನಮ್ಮವರು. ಹಾಗಾಗಿ ಶಾರ್ಟ್ಕಟ್ಟಿಂದ ಹೋದ್ವಿ. ಇಲ್ಲಿ ದಾರಿ ಮಧ್ಯೆ ಸ್ವಲ್ಪ ಹಂಗೋ ಹಿಂಗೋ ನಿಲ್ಲಿಸ್ಕೊಂಡು ಕೊನೆಗೆ ನಾವು ಕೈವಾರ ತಾತಯ್ಯಗೆ ಬಂದೇ ಬಿಟ್ವಿ ಜಾಗ. ನೋಡಿ, ಕುಂಬಳಕಾಯಿ ಎತ್ತಕ್ಕೆ ಹೋಗ್ತಿದ್ದಾನೆ ಇವನು, ಕುಂಬಳಕಾಯಿ ಥರ ಇರೋನು ನೋಡಿ. ಎತ್ತಕ್ಕೆ ಬರದೇ ಇದ್ರೂ ಎಷ್ಟು ಇದು ಮಾಡ್ತಾರೆ. ಓಕೆ, ನಾವು ಕೈವಾರ ತಾತಯ್ಯಗೆ ಹೋಗಬೇಕಾದ್ರೆ ಅಲ್ಲಿ ಈ ಕಡೆಯೇ ಗಾಡಿ ನಿಲ್ಲಿಸ್ಬಿಟ್ಟು ಹೋದ್ವಿ. ನೋಡಿ, ಎಂಟ್ರೆನ್ಸ್ ಆದ್ವಿ. ಸದ್ಗುರು ಶ್ರೀ ಯೋಗಿ ನಾರಾಯಣ್ ಮಠ ಶ್ರೀ ಕ್ಷೇತ್ರ ಕೈವಾರಕ್ಕೆ ಬಂದುಬಿಟ್ವಿ. ನೋಡಿ, ಕೈವಾರಕ್ಕೆ ಬಂದಾದಮೇಲೆ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಸ್ವಲ್ಪ ಯಾಕಂದರೆ ಎಲ್ಲ ಮಳೆ ಬಂದು ಎಲ್ಲ ಒದ್ದೆ ಆಗಿಬಿಟ್ಟಿತ್ತು. ಎಲ್ಲರೂ ಆಲ್ರೆಡಿ ಎಲ್ಲ ಗೂಡ್ಸೇರೋ ಟೈಮ್ ಆಗಿತ್ತು. ಇನ್ನೇನು ಹೋದ್ವಿ, ನೋಡೋಣ ಅಂತ ಹೋದ್ವಿ. ನೋಡಿ, ಇದು ಭಜನೆ ಮಾಡೋ ಸ್ಥಳ. ಆಲ್ಮೋಸ್ಟ್ ಡೈಲಿ ಭಜನೆ ನಡೀತಾನೆ ಇರುತ್ತೆ. ಡೇ ಫುಲ್ ಭಜನೆ ನಡೀತಾ ಇರುತ್ತೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ, ಎಲ್ಲರೂ ಬಂದು ನೋಡಬೇಕಾಗಿರೋ ಪ್ಲೇಸೇ ಇದು. ತಾತಯ್ಯನ ಕೃಪೆಗೆ ಪಾತ್ರರಾಗೋದೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಪ್ಲೇಸು. ಎಷ್ಟು ಚೆನ್ನಾಗಿದೆ ಅಂತಂದರೆ ಎಲ್ಲರೂ ನೋಡಬೇಕಾಗಿರೋ ಪ್ಲೇಸೇ ಇದು. ನಾನು ತುಂಬ ದೂರ ಇದೆ ಅಂದ್ಕೊಂಡಿದ್ದೆ. ಆದರೆ ದೂರ ಅನ್ಸೋಕ್ಕಿಂತ ನೋಡಿದರೆ ಎಷ್ಟು ಬೇಗ ಬಂದುಬಿಟ್ವಿ ಅಂತಂದರೆ ಅಷ್ಟು ಬೇಗ ಬಂದುಬಿಟ್ವಿ. ಗಾಡಿಯಲ್ಲಿ ಅದು ಮಳೆಯಲ್ಲಿ ಅಲ್ಲಿ ನಿಂತ್ಕೊಂಡು ಕೊನೆಗೆ ಮಧ್ಯಾಹ್ನ 2:30-3 ಗಂಟೆಗೆ ಬಂದ್ವಿ. ಒಳ್ಳೆ ದರ್ಶನ ಆಯಿತು. ಎಂಥ ದರ್ಶನ ಅಂತಂದರೆ ನಿಜ ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ಒಳ್ಳೆ ದರ್ಶನ ಸಿಕ್ತು ನಮಗೆ. ಬಂದ ತಕ್ಷಣ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಸೀದಾ ದಾಸೋಹಕ್ಕೆ ಹೋದ್ವಿ. ದಾಸೋಹದಲ್ಲಿ ಏನಪ್ಪ ಅದು ನೋಡಿ ತೋರಿಸ್ತೀನಿ. ಎಷ್ಟು ದೊಡ್ಡ ಇದಿದೆ ಅಂದರೆ ಕಾವೇರಿ ಭವನ. ಅಲ್ಲಿ ಏನಾದರೂ ಮೀಟಿಂಗ್ ಮಾಡೋದು ಅಂತ ಹೇಳಿದರು. ಮತ್ತು ಇದು ಊಟದ ವ್ಯವಸ್ಥೆ ಮಾಡಿರೋ ಜಾಗ. ಇದು ದಾಸೋಹ, ಇದು ಅನ್ನದಾಸೋಹ. ಅಲ್ಲೇ ತರಕಾರಿ ಬೆಳೀತಾರೆ. ಆ ತರಕಾರಿನೇ ಸಾಂಬಾರಿಗಂತ ಹಾಕ್ಕೊಂಬಿಟ್ಟು ಮತ್ತು ಅಲ್ಲೇ ಯೂಸ್ ಮಾಡ್ಕೊತಾರೆ. ನ್ಯಾಚುರಲ್, ಏನು ಔಷಧಿ ಅಂಥದ್ದು ಏನು ಹಾಕ್ದಲೇ ನ್ಯಾಚುರಲ್ ಆಗಿ ಬೆಳೆಸ್ತಾರಂತೆ ಕೇಳಿದ್ವಿ ನಾವು. ನೋಡಿ, ಪ್ರಸಾದದ್ದು ದಾಸೋಹ ಅಂತೂ ತುಂಬ ಚೆನ್ನಾಗೇ ಇತ್ತು. ಒಬ್ಬರು ಕಾಲಲ್ಲಾಡ್ಸಂಗಿಲ್ಲ. ಯಾರೋ ತಾತ ಅಲ್ಲಿದ್ದರು. ಕುತ್ಕೊಳ್ಳೋ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡೋದು ಮತ್ತು ನೀಟ್ನೆಸ್ ನೋಡ್ತಿದ್ರು. ತುಂಬ ನೀಟ್ನೆಸ್ ಇತ್ತು. ಏನು ಅಲ್ಲಲ್ಲಿ ಏನಾದರೂ ಬಿದ್ದಿದೆಯಾ ನೋಡೋಣ ಅಂತಂದರೆ ಏನೂ ಇಲ್ಲ, ಅಷ್ಟು ನೀಟ್ನೆಸ್ ಇತ್ತು. ತುಂಬ ಚೆನ್ನಾಗಿತ್ತು. ನಾನು ಏನೋ ಅಂದ್ಕೊಂಡೆ, ಬಟ್
ಸೂಪರ್ ಆಗಿದೆ, ಎಲ್ಲರೂ ಹೋಗಿ ನೋಡಬೇಕಾಗಿರೋದೆ. ಇಲ್ಲಿ ಕಾರ್ ಮೇಲೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಮತ್ತು ಹರೇ ರಾಮ 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 ಹರೇ ಹರೇ ಕಾರ್ ಮೇಲೆ ಬರ್ತಿದ್ರು. ಗರ್ಭಗುಡಿ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡ್ಬಿಟ್ಟು ಎಂಟ್ರಿ ಆದ್ವಿ ಒಳಗಡೆ. ಎಂಟ್ರಿ ಆದ ತಕ್ಷಣ ಏನೋ ಒಂಥರ ಸಂತೋಷ. ಎಷ್ಟು ಕ್ಯೂ ಇದೆ ನೋಡಿ. ಕ್ಯೂ ಅಲ್ಲಿ ಹೋಗಬೇಕಾಗಿತ್ತು ನಾವು. ಕ್ಯೂ ಅಲ್ಲಿ ಯಾವಾಗಪ್ಪ ಹೋಗೋದು, ಟೈಮ್ ಬೇರೆ ಆಗಿಬಿಟ್ಟಿದೆ ಅಲ್ಲ, ಏನು ಮಾಡೋದು ಅಂಥೇಳಿ ಸುಮ್ಮನೆ ಅಲ್ಲೇ ನಿಂತ್ಕೊಂಡಿದ್ವಿ. ಗರ್ಭಗುಡಿ ನೇರ ಡೋರಲ್ಲಿ ನಿಂತ್ಕೊಂಡಿದ್ವಿ. ಏನಪ್ಪ ಮಾಡೋದು ಅಂದ್ಕೊಂಡು ನೋಡಿದರೆ ಒಂದಿಬ್ಬರು ಹಿಂಗೆ ಜಸ್ಟ್ ಒಳಗಡೆ ಬಂದುಬಿಟ್ರು. ಈ ಕಡೆ ಕ್ರಾಸಿಂದ VIP ದರ್ಶನ ಥರ ಈ ಕಡೆಯಿಂದ ಬಂದರು. ಅವ್ರು ನೋಡಿ ನಾವು ಮುಂದೆ ಬಂದುಬಿಟ್ವಿ. ಮುಂದೆ ಬಂದ ತಕ್ಷಣ ಅಲ್ಲಿ ಸೈಡ್ ಬನ್ನಿ ಅಂತಂದರು. ಹೋದ್ವಿ, ದರ್ಶನ ಸಿಕ್ತು. ಒಳ್ಳೆ ದರ್ಶನ ಅಂತಂದರೆ ಅಷ್ಟು ಒಳ್ಳೆ ದರ್ಶನ. ಎಷ್ಟು ತೃಪ್ತಿ, ನೆಮ್ಮದಿ ಆಗೋಯ್ತು ನನಗಂತೂ, ಸಮಾಧಾನ ಆಗೋಯ್ತು. ಅಷ್ಟು ಒಳ್ಳೆ ದರ್ಶನ ಸಿಕ್ತು. ದರ್ಶನ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಒಳಗಡೆ ಗರ್ಭಗುಡಿ ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕಾದ್ರೆ ಒಳಗಡೆ ಈ ಕಡೆ ಒಂಥರ ವಿಂಡೋಸ್ ಥರ ಓಪನ್ ಆಗಿತ್ತು. ಆ ಕಡೆ ಕೃಷ್ಣನ ಪ್ರತಿಮೆ ಇತ್ತು. ಕೃಷ್ಣನ ಪ್ರತಿಮೆ ಅಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಒಳಗಡೆ ಎಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ಆಚೆ ಬಂದ್ವಿ. ಆಹಾಹಾ, ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಎಷ್ಟು ದೂರದಿಂದ ಬಂದಿರೋರಿಗೂ ಒಂಥರ ಏನೋ ಖುಷಿ, ನೆಮ್ಮದಿ. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋದರೆ ಎಷ್ಟೋ ನೆಮ್ಮದಿ, ಎಷ್ಟೋ ತೃಪ್ತಿ. ನೋಡಿ ಪಾಪ ದೂರದಿಂದ ಬಂದಿರೋರೆಲ್ಲ, ತುಂಬ ದೂರದಿಂದ ಬಂದಿರೋರೆಲ್ಲರೂ ಇಲ್ಲೆಷ್ಟು ವಿಶ್ರಾಂತಿ ಪಡೀತಿದ್ದಾರೆ. ಎಷ್ಟು ನಾನು ಇಷ್ಟು ಪ್ಲೇಸಲ್ಲಿ ಹೋಗಿ ಬಂದಿದ್ದೀನಿ, ಬಟ್ ಈ ಥರ ಪ್ಲೇಸು ಸಿಚುವೇಶನ್ನು ನನಗೆ ಎಲ್ಲೂ ಬಂದಿರಲಿಲ್ಲ. ತಿರುಪತಿಯಲ್ಲಿ ಹೋದಾಗಲೂ ಈ ಸಿಚುವೇಶನ್ ಬರಲಿಲ್ಲ ನನಗೆ. ತಿರುಪತಿಯಲ್ಲಿ ಹೆಂಗಾಯ್ತಪ್ಪ ಅಂತಂದರೆ, ಅಯ್ಯೋ ಓಡು 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 ಓಡು, ಪ್ರದಕ್ಷಿಣೆ ಹಾಕೋಕ್ಕಿಂತ ದೇವ್ರಿಗೆ ನೋಡೋಕ್ಕಿಂತ ರೌಂಡ್ ಹಾಕೋದೇ ಜಾಸ್ತಿ ಅಲ್ಲಿ. ಬಟ್ ಇಲ್ಲಿ ಹಾಗಿರಲಿಲ್ಲ. ಏನು ಚೆನ್ನಾಗಿತ್ತು ಅಂತಂದರೆ, ಏನೋ ಮನಸ್ಸಿಗೆ ತುಂಬ ಸಮಾಧಾನ ಆಗೋಯಿತು. ಏನೋ ಹೋಗ್ಲೋ ಬೇಡವೋ ಅಂದ್ಕೊಂಡು ಹೋದ್ವಿ. ನೋಡಿದರೆ ಇಂಥ ಒಳ್ಳೆಯ ದರ್ಶನ ಸಿಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಿದ್ರು ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ, ವಿಶ್ರಾಂತಿ ಪಡ್ಕೊಂಡು. ಅದೇ ಭಗವಂತನ ಸನ್ನಿಧಿಯಲ್ಲಿ ಕೂತ್ಕೊಂಡು ಬರಬೇಕು ಅಂತ ಹೇಳ್ತಾರಲ್ವ, ಕೂತ್ಕೊಳ್ಳೋಕ್ಕೆ ಇಂಥ ಪ್ಲೇಸ್ ನಾನು ಇದೇ ಫಸ್ಟ್ ನೋಡಿರೋದು. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತೂ. ಇನ್ನೇನು ಮುಗೀತು, ನೋಡ್ಕೊಂಡ್ವಿ, ಸ್ವಲ್ಪ ವಿಶ್ರಾಂತಿನೂ ಪಡ್ಕೊಂಡ್ವಿ. ಅನ್ನದಾಸೋಹನೂ ಮುಗೀತು. ಇನ್ನೇನು ವಾಪಸ್ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ರು. ಆಗಲೇ ಸುಮಾರು 5:30, 6 ಗಂಟೆ ಆಗ್ತಾ ಬಂತು. 5 ಗಂಟೆ ಆಯಿತು ಅಲ್ಲೇ ಇದ್ದು. ವಾಪಸ್ ಬರಬೇಕಾದ್ರೆ ಇನ್ನೇನು ಅಂತೇಳಿ ಒಳ್ಳೆ ದರ್ಶನ ಸಿಕ್ತು. ನೋಡ್ಕೊಂಡ್ವಿ, ಮುಗೀತು. ವಾಪಸ್ ಬರ್ತಿರ್ಬೇಕಾದ್ರೆ ಇವೆಲ್ಲ ಸ್ವಲ್ಪ ನೋಡಿದ್ವಿ. ಸ್ವಲ್ಪನೇ ಇದ್ವು. ಎಲ್ಲ ಮಳೆ ಬಂದು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಹಾಗೆ ಈ ವಿಡಿಯೋ ನಿಮಗೆಲ್ರಿಗೂ ಲೈಕ್ ಆಗಿದೆ, ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತೆ ಹೊಸ ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು.